ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ SSLC ಫ್ರೀ ಆನ್ಲೈನ್ ಕ್ಲಾಸ್ಗಳಿಗೆ ಸ್ವಾಗತ. ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ವರ್ಷದ ಸಂಕ್ರಾಂತಿ ನಿಮ್ಮೆಲ್ಲರ ಜೀವನದಲ್ಲಿ ಯಶಸ್ಸನ್ನು ಕೊಡಲಿ, ಅದರ ಜೊತೆಗೇನೆ ಒಳ್ಳೆಯ ಫಲಿತಾಂಶವನ್ನು ಕೊಡಲಿ, ನಿಮ್ಮ ಎಲ್ಲ ಕನಸುಗಳು ಕೂಡ ನನಸಾಗಲಿ ಅಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸ್ ಒಳಗಡೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ನೀವು ನಿಮ್ಮ ಸ್ಕೂಲ್ನಲ್ಲಿ ಇತ್ತೀಚೆಗೆ ನಡೆದಂತಹ ಪ್ರೀ ಬೋರ್ಡ್ ಅಂದರೆ ಪೂರ್ವ ಸಿದ್ಧತಾ ಪರೀಕ್ಷೆಯ ಕ್ವಶನ್ ಪೇಪರದ ಆನ್ಸರ್ಸ್, ಕೀ ಆನ್ಸರ್ಸ್ಗಳನ್ನು ನಾವು ಏನು ಮಾಡ್ತಾ ಇದ್ದೀವಿ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ 1 by 1 ನಾವೇನು ಮಾಡ್ತಾ ಹೋಗೋಣ, ಡಿಸ್ಕಸ್ ಮಾಡ್ತಾ ಹೋಗೋಣ. ಅದರ ಜೊತೆಗೇನೆ ಇದು ಕೇವಲ ಆನ್ಸರ್ಸ್ಗಳನ್ನು ಅಷ್ಟೇ ನೋಡೋದಲ್ಲ, ಆ ಆನ್ಸರ್ಗಳ ಜೊತೆಗೇನೆ ಅದರ ಸಂಬಂಧಪಟ್ಟ ಚರ್ಚೆನೂ ಕೂಡ ಇರುತ್ತೆ. ಸೊ ಇದನ್ನ ಎಲ್ಲರೂ ಲಕ್ಷ್ಯ ಕೊಟ್ಟು ತಿಳ್ಕೊಳ್ಳಿ. ಸೊ ಹಾಗಿದ್ರೆ ನಮ್ಮ ಪ್ರಶ್ನೆ ಪತ್ರಿಕೆ 1ರಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಏನಪ್ಪಾ ಅಂತಂದ್ರೆ, ವಿಜ್ಞಾನವನ್ನ 3 ಭಾಗಗಳಲ್ಲಿ ಅವರು ಕೊಡ್ತಾರೆ. ಮೊದಲೇದು ಫಿಸಿಕ್ಸ್ ಪಾರ್ಟ್ ಇರುತ್ತೆ. ಫಿಸಿಕ್ಸ್ನಲ್ಲಿ ಇಲ್ಲಿ ಗಮನಿಸಿದ ಹಾಗೆ ನೀವು 2 ಪ್ರಶ್ನೆಗಳದಾವು. 1 ಅಂಕದ್ದು ಏನಪ್ಪ ಅದು ಅಂದ್ರೆ, ಮೊದಲನೆಯ ಪ್ರಶ್ನೆ ವಿಭವಾಂತರದ SI ಏಕಮಾನ ಕೇಳಿದ್ದಾರೆ. ನಿಮಗೆ ಗೊತ್ತಿರುವ ಹಂಗ ನಾನು ಈ ವಿದ್ಯುತ್ ಶಕ್ತಿ ಪಾಠ ಹೇಳುವಾಗ ಹೇಳಿದ್ದೆ ಏನಂತಂದ್ರೆ, ಈ SI ಏಕಮಾನಗಳು ಏನದವಲ್ಲ ಅವನಷ್ಟು ಒಂದು ಲಿಸ್ಟ್ ಮಾಡ್ಕೊಂಡ್ಬಿಡ್ರಿ ಅಂತ ಹೇಳಿದ್ದೆ. ಹೌದಾ? ಅವನ್ನ ಲಿಸ್ಟ್ ಮಾಡಿ ಯಾರು ಓದಿರ್ತಾರ ಅವರು 100% ಇದಕ್ಕೆ ಉತ್ತರ ಕೊಟ್ಟಿರ್ತಾರೆ. ಸೊ ಹಾಗಿದ್ರೆ ವಿಭವಾಂತರದ SI ಮಾನ ಆಪ್ಷನ್ಸ್ಗಳನ್ನು ಕೊಟ್ಟಾರ: ವೋಲ್ಟ್, ಆಂಪಿಯರ್, ಕೂಲಮ್ ಮತ್ತು ವೋಲ್ಟ್ ಮೀಟರ್ ಅಂತೇಳಿ. ಇಲ್ಲಿ ನೀವು ಆನ್ಸರ್ ನಿಮ್ಗೆ ನೇರವಾಗಿ ಗೊತ್ತಾಗುತ್ತೆ, ನಿಜ ಯಾವ್ದದು ಅಂದ್ರೆ ವೋಲ್ಟ್ ಅಂತೇಳಿ. ಹೌದಾ? ವಿಭವಾಂತರದ SI ಮಾನ ವೋಲ್ಟ್, ಇದು ಉತ್ತರ ಸಿಕ್ತು. ಆದ್ರೆ ಅದ್ರ ಜೊತೆಗಿನ ಐತಲ್ಲ ಉಳಿದವು ಏನದಾವಲ್ಲ ಆಪ್ಷನ್ಸ್ಗಳು, ಉಳಿದ ಆಪ್ಷನ್ಸ್ಗಳು ಯಾವ್ದವು? ಆಂಪಿಯರ್ ಅಂತದ. ಇದು ಎದರ ಏಕಮಾನ ಅದನ್ನು ತಿಳ್ಕೊಬೇಕು. ಏನಿದ್ರ ಅರ್ಥ ಹೇಳ್ರಿ? ಆಂಪಿಯರ್ ಎದರ SI ಮಾನ SI ಮಾನ ಯಾವ್ದಾಗುತ್ತೆ ಹೇಳ್ರಿ? ವಿದ್ಯುತ್ ಪ್ರವಾಹದ SI ಮಾನ ಆಗುತ್ತೆ. ಇನ್ನ ಕೂಲಮ್ ಅಂತ ಕೊಟ್ಟಾರ. ಕೂಲಮ್ ಅನ್ನೋದು ಏನೈತಲ್ಲ ಇದು ಕೂಡ SI ಮಾನ. ಇದು ಎದರ SI ಮಾನ ಆಗುತ್ತಂದ್ರ ಆವೇಶಗಳು, ಚಾರ್ಜಸ್ ಅಂತ ಕರಿತೀವಿ ನಾವು. ಅದನ್ನ ನಾವು ಕೂಲಮ್ ನಲ್ಲಿ ಅಳಿತೀವಿ. ಓಮ್ ಮೀಟರ್ ಅನ್ನೋದಲ್ಲ, ಅದು ಏನಪ್ಪಾ ಅಂತಂದ್ರೆ ಮತ್ತೊಂದು ಹೊಸ ಕಾನ್ಸೆಪ್ಟ್. ಓಮ್ ಅನ್ನೋದು ಏನೈತಲ್ಲ ನಮ್ಮ ಇದರಲ್ಲಿನ ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರುವಂತ ಮತ್ತೊಂದು ಕಾನ್ಸೆಪ್ಟ್ ಆಗುತ್ತೆ. ಹೀಗೆ ಕೇವಲ ಉತ್ತರವನ್ನಷ್ಟೇ ಹುಡುಕದಾನೆ ಬೇರೆ ಪ್ರಶ್ನೆ, ಬೇರೆ ಆಪ್ಷನ್ಸ್ಗಳಿಗೆ ಯಾವ್ಯಾವ ಉತ್ತರಗಳು ಆಗ್ತಾವೋ ಅನ್ನೋದನ್ನು ಕೂಡ ನೋಡ್ಬೇಕಾಗುತ್ತೆ. ಓಕೆ? ಹಾಗಾದ್ರೆ 2ನೇ ಪ್ರಶ್ನೆಯನ್ನ ತಗೊಳ್ಳೋದಾದ್ರೆ, ಇಲ್ಲೇ ಒಂದು ಚಿತ್ರ ಕೊಟ್ಟಾರ. ಏನದು ಅಂದ್ರೆ, ಈ ಚಿತ್ರವನ್ನ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ, ಈ ತರದ ಒಂದು ಸುರುಳಿ ಆಕಾರದಲ್ಲಿತ್ತಂದ್ರೆ ಅದನ್ನ ನಾವು ಸೊಲೆನಾಯ್ಡ್ ಅಂತ ಕರಿತೀವಿ. ಸೊಲೆನಾಯ್ಡ್ ಯಾವ ಚಾಪ್ಟರ್ ಅಂತ ಹೇಳ್ರಿ? ವಿದ್ಯುತ್ ಕಾಂತೀಯ ಪ್ರಭಾವ ಬರುತ್ತಲ್ಲ, ಹೌದಾ? ಸೊ ಇಲ್ಲಿ ಕಾಂತೀಯ ಬಲರೇಖೆಗಳು, ಹೌದಾ, ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು ಇವೆಲ್ಲವೂ ಕೂಡ ವಿದ್ಯುತ್ ಪ್ರವಾಹದಿಂದ ಇರುವಂತಹ ಆಯಸ್ಕಾಂತೀಯ ಗುಣದ ಬಗ್ಗೆ ಇರುವಂತ ಚಾಪ್ಟರ್ ನಲ್ಲಿ ಇವು ಬರ್ತಾವು. ಇನ್ನ ಈ ರೀತಿ ಚಿತ್ರವನ್ನ ಕೊಟ್ಟಾರ. ಇಲ್ಲಿ ಬ್ಯಾಟ್ರಿ, ಇಲ್ಲಿ ಕನೆಕ್ಷನ್ ಕೊಟ್ಟಾರ, ಈ ತರ ಕೀ ಅದ, ಈ ತರ ಚಿತ್ರದ. ಇಲ್ಲೇ ನೀವು ಈ ರೀತಿಯ ಮಾರ್ಗ ಅಂದ್ರೆ ಪ್ರವೇಶ ಹೇಗೆ ಅದು ಪ್ರವೇಶಿಸುತ್ತಿರುತ್ತಲ್ಲ ಅದರ ಮಾರ್ಗವನ್ನ ನೀವು ನೋಡ್ತಿರ್ಬೋದು. ಇಲ್ಲಿ ಏನ್ ಮಾಡ್ಯಾರ್ರಿ ಅವ್ರು ಅಂದ್ರೆ, ಒಂದು ಪಾಯಿಂಟ್ ಕೊಟ್ಟಾರ, ಅದನ್ನ P ಅಂದಾರ, ಇನ್ನೊಂದು ಬಿಂದುವನ್ನ ತಗೊಂಡು ಅದನ್ನ Q ಅಂದಾರ. ಹೌದಾ? ಪ್ರಶ್ನೆ ಏನಂತಂದ್ರೆ ಲಕ್ಷ್ಯ ಕೊಡ್ರಿ. ಕೊಟ್ಟಿರುವ ಚಿತ್ರದಲ್ಲಿ ಕಾಂತಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಇಲ್ಲಿ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸಿ ಅಂತ ಕರಿತೀವಿ. ಸಿ ಅಂದ್ರೆ ವಿದ್ಯುತ್ ಪ್ರವಾಹವಿರುವ ಸೊಲೆನಾಯ್ಡ್ ಅಂತೇಳಿ. ಸೊಲೆನಾಯ್ಡ್ ಅಂದ್ರೆ ಏನೂ ಅಲ್ಲ, ಇಲ್ಲಿ ಒಂದು ವಸ್ತುವನ್ನ ಇಟ್ಟಿರ್ತಾರ, ಅದರ ಸುತ್ತಲೂ ಐತಲ್ಲ ಒಂದು ಸುರುಳಿ ಇರುತ್ತೆ. ಇದರಲ್ಲಿ ವಿದ್ಯುತ್ ಪ್ರವಾಹ ಉಂಟಾದಾಗ
ನಾವು ಏನ್ ಮಾಡ್ಬೋದು ಅಂದ್ರೆ ಕೃತಕವಾದ ಆಯಸ್ಕಾಂತವನ್ನ ಪಡೆಯಬಹುದು ಈ ವಿಧಾನದಿಂದ. ಹೌದಾ? ಸೊ ಇಲ್ಲಿ ಸಿ ಅನ್ನೋದು ಏನದಲ್ರಿ, ವಿದ್ಯುತ್ ಪ್ರವಾಹವಿರುವ ಸೊಲೆನಾಯ್ಡ್ ಆಗಿರುತ್ತೆ. ಪಿ ಮತ್ತು ಕ್ಯೂ ಅನ್ನೋದಲ್ಲ, ಈ ಬಿಂದುಗಳದಲ್ಲ, ಪಿ ಮತ್ತು ಕ್ಯೂ ಅದಲ್ಲ, ಇವು ಸೊಲೆನಾಯ್ಡ್ ಒಳಗಿನ ಬಿಂದುಗಳು. ಇನ್ನ ಆರ್ ಅನ್ನೋದು ಏನದಲ್ಲ, ಅಂದ್ರೆ ಆರ್ ಅನ್ನು ಇಲ್ಲಿ ತೋರ್ಸಾರ, ಆರ್. ಓಕೆ, ಆರ್ ಅನ್ನೋದು ಏನದಲ್ಲ, ಸೊಲೆನಾಯ್ಡ್ ಹೊರಗಿನ ಬಿಂದು. ಇಲ್ಲಿ ಒಂದು ಬಿಂದುವನ್ನ ತಗೊಂಡ್ರಿ ಅಂತ ಇಟ್ಕೊರಿ, ಅದು ಆರ್ ಆಗಿದೆ. ಹಾಗಾದ್ರೆ ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು ಏನಂತಂದ್ರೆ, ವೆರಿ ಇಂಟ್ರೆಸ್ಟಿಂಗ್ ಏನಂದ್ರೆ, ಸೊಲೆನಾಯ್ಡಿನಲ್ಲಿ ಏನ ಕಾಂತೀಯ ಬಲರೇಖೆಗಳನ್ನ ನೀವು ಗಮನಿಸಿದಾಗ ಓಕೆ ನಮಗೆ ತಿಳಿಯುವಂತ ಒಂದು ಅಂಶ ಏನದ ಅಂದ್ರೆ, ಇಲ್ಲಿ ಕಾಂತಕ್ಷೇತ್ರ ಏನದಲ್ರಿ, ಪ್ರತಿಯೊಂದು ಬಿಂದುವಿನಲ್ಲೂ ಕೂಡ ಒಂದೇ ಪ್ರಮಾಣದಲ್ಲಿ ಇರುತ್ತ. ನೆನ್ಪಿಟ್ಕೋರಿ, ಅದೇ ಇಲ್ಲಿ ಬೇರೆ ಇರಂಗಿಲ್ಲ. ಪ್ರತಿ ಬಿಂದುವಿನಲ್ಲಿಯೂ ಕೂಡ ಕಾಂತಕ್ಷೇತ್ರ ಅಂತ ಏನಿರ್ತದಲ್ಲ, ಅದು ಏನಾಗಿರುತ್ತೆ, ಹೆಚ್ಚು ಕಮ್ಮಿ ಇರುವುದಿಲ್ಲ, ಅದು ಒಂದೇ ರೀತಿ ಇರುತ್ತೆ. ನಿಮ್ಗೆ ಆನ್ಸರ್ ಸಿಕ್ತ. ಅವ್ರು ಏನ್ ಕೇಳಾಕತ್ತಾರ್ರಿ ಅಂದ್ರೆ, ಈ ಸೊಲೆನಾಯ್ಡಿನಲ್ಲಿ ಪಿ ಮತ್ತು ಕ್ಯೂ ಬಿಂದುಗಳದವಲ್ಲ, ಇವುಗಳಲ್ಲಿ ಕಾಂತಕ್ಷೇತ್ರ ಹೇಗಿರುತ್ತೆ ಅದನ್ನ ಸ್ಟೇಟ್ಮೆಂಟ್ಸ್ ಕೊಟ್ಟಾರ, ಹೇಳಿಕೆಗಳನ್ನ ಕೊಟ್ಟಾರ. ಅದರಲ್ಲಿ ಯಾವುದು ಕರೆಕ್ಟ್ ಅಂತ ಚೂಸ್ ಮಾಡ್ಬೇಕು ನಾವು. ಆಪ್ಷನ್ಸ್ಗಳು ಯಾವಂದ್ರೆ, ಕ್ಯೂಗಿಂತ ಪಿ ನಲ್ಲಿ ಹೆಚ್ಚಿದೆ, ಕ್ಯೂಗಿಂತ ಏನ್ ಹೇಳ್ರಿ, ಪಿ ನಲ್ಲಿ ಏನಾಗೈತಿ, ಹೆಚ್ಚಿದೆ. ಏನ್ ಹೆಚ್ಚಿದೆ, ಕಾಂತಕ್ಷೇತ್ರ ಹೆಚ್ಚಿದೆ ಅಂತ ಹೇಳತ್ತಾರ ಆಪ್ಷನ್ 1. ಆಪ್ಷನ್ ಬಿ ಏನ್ ಹೇಳ್ತಾರ್ರಿ ಅಂದ್ರೆ, ಪಿ ಗಿಂತ ಕ್ಯೂ ನಲ್ಲಿ ಹೆಚ್ಚಿದೆ. ಇಲ್ಲೇ ಕ್ಯೂಗಿಂತ ಪಿ ನಲ್ಲಿ ಹೆಚ್ಚಿದೆ, ಪಿ ಗಿಂತ ಕ್ಯೂ ನಲ್ಲಿ ಹೆಚ್ಚಿದೆ ಅಂತ ಕೇಳಾರ. ಎರಡನೇ ಆಪ್ಷನ್ ಕೊಟ್ಟಾರ, ಸ್ಟೇಟ್ಮೆಂಟ್ ಕೊಟ್ಟಾರ ಆಪ್ಷನ್. ಮೂರನೇದು ಏನಂದ್ರೆ, ಪಿ ಮತ್ತು ಕ್ಯೂಗಳಿಗಿಂತ ಆರ್ ನಲ್ಲಿ ಹೆಚ್ಚಿದೆ ಅಂತಾರ, ಅಂದ್ರೆ ಇದರಲ್ಲಿ ಜಾಸ್ತಿ ಐತಿ ಅಂತಾರ. ಇನ್ನ ಕೊನೆಯ ಆಪ್ಷನ್ ಏನದಂದ್ರ, ಪಿ ಮತ್ತು ಕ್ಯೂಗಳಲ್ಲಿ ಸಮಾನವಾಗಿದೆ. ಜಸ್ಟ್ ನಾ ಹೇಳಿದೆ ಏನಂದ್ರೆ, ಸೊಲೆನಾಯ್ಡಿನಲ್ಲಿ ಯಾವುದೇ ಬಿಂದುಗಳನ್ನು ತಗೊಂಡ್ರಿ, ಮಧ್ಯದಲ್ಲಿ ಎಲ್ಲೇ ಬಿಂದುಗಳನ್ನು ತಗೊಂಡ್ರು ಕೂಡ ಕಾಂತಕ್ಷೇತ್ರ ಏನಿರ್ತದಪ್ಪ ಅಂದ್ರೆ ಸೇಮ್ ಇರ್ತದೆ. ಇದನ್ನ ತಲೆಯಾಗಿಟ್ಕೋರಿ. ಸೊ ಇದಕ್ಕೆ ಉತ್ತರ ಏನಾಗುತ್ತೆ ಹೇಳ್ರಿ, ಪಿ ಮತ್ತು ಕ್ಯೂಗಳಲ್ಲಿ ಸಮನಾಗಿದೆ ಅಂತ ನಾವು ಬರೀಬೇಕು. ಓಕೆನಾ? ಸೊ ಇದು ವಿದ್ಯುತ್ ಕಾಂತೀಯ ಪರಿಣಾಮಗಳು ಅನ್ನೋದರಲ್ಲಿ ಬರುವಂಥದ್ದು. ಓಕೆ, ಇನ್ನ ಮತ್ತೊಂದು ಪ್ರಶ್ನೆಗೆ ಹೋಗೋಣ. ಇವು ಎರಡು ಬಹು ಆಯ್ಕೆಯ ಪ್ರಶ್ನೆಗಳು ಭೌತಶಾಸ್ತ್ರದಲ್ಲಿ. ಇನ್ನು ಇದಾದ ನಂತರ 2 ಮಾರ್ಕ್ಸಿನ ಪ್ರಶ್ನೆಗಳನ್ನು ನಾವು ನೋಡೋಣ. 2 ಮಾರ್ಕ್ಸಿನ ಪ್ರಶ್ನೆಯೊಳಗೆ ಏನ್ ಕೊಟ್ಟಾರ್ರಿ ಅಂತಂದ್ರೆ, ಇಲ್ಲಿನೂ ಕೂಡ ಒಂದು ಚಿತ್ರ ಅದ. ಈ ಚಿತ್ರವನ್ನ ಗಮನಿಸಿದ ತಕ್ಷಣ ನಿಮಗೆ ಒಂದು ಐಡಿಯಾ ಬರ್ಬೇಕು, ಇದು ಅದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ. ಓಕೆ, ನಮ್ಮ ಬೋರ್ಡ್ನ ಚಿತ್ರ ತೆಗೆದಂಗ ಅನ್ಸಂಗಿಲ್ಲ. ಈಗ ಒಂದು ಬೆಳಕಿನ ಕಿರಣ ಒಂದು ಮಾಧ್ಯಮ ಅಂದ್ರೆ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಬರ್ತಾ ಇದೆ. ಹೌದಾ? ಸೊ ಇಲ್ಲಿ ಇದೇನಲ್ಲ, ಇದು ರೇಖೆ ಅಲ್ಲ, ಇದು ಬೆಳಕಿನ ಕಿರಣ. ಇದೇನ್ರಿ, ಇದು ಬೆಳಕಿನ ಕಿರಣ. ಈ ಬೆಳಕಿನ ಕಿರಣ ಹೀಗೆ ಬಂದು ಈ ಮಾಧ್ಯಮದಲ್ಲಿ ಹೋಗ್ತಾ ಇದೆ. ಹೌದಾ? ಸೊ ಇಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಇದು ನೇರವಾಗಿ ಹೋಗುವ ಬದಲಿ ತನ್ನ ಪಥವನ್ನ ಸ್ವಲ್ಪ ಪ್ರಮಾಣದಲ್ಲಿ ಬದಲಾಯಿಸಿಕೊಳ್ಳುತ್ತೆ. ಅದಾದ ನಂತರ ಮತ್ತೆ ವಿರಳ ಮಾಧ್ಯಮ, ಸಾಂದ್ರ ಮಾಧ್ಯಮ, ಮತ್ತೆ ವಿರಳ ಮಾಧ್ಯಮ, ಅಂದ್ರೆ ಮತ್ತೆ ಹೊಳ್ಳಿ ಹೊರಗಡೆ ಬರುವಾಗ ಅದು ಮತ್ತೆ ತನ್ನ ಅದೇ ಮಾರ್ಗದಲ್ಲಿ ಮುಂದುವರಿಯುತ್ತೆ. ಇಲ್ಲಿ ಏನು ಬಿಂದು ಅದಲ್ಲ, ಇದರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದು ಲಂಬವನ್ನ ಎಳಿತೀವಿ. ಇಲ್ಲಿನೂ ಕೂಡ ಏನಪ್ಪಾ ಅಂತಂದ್ರೆ ಒಂದು ಲಂಬವನ್ನ ಎಳಿತೀವಿ. ಹೌದಾ? ಹಿಂಗ ಲಂಬವನ್ನ ಎಳೆದಾಗ ನಮಗೆ 2 ಕೋನಗಳು ಬರ್ತವೆ. ಇಲ್ಲೇನದ ನೋಡ್ರಿ, ದಿಸ್ ಇಸ್ ಕಾಲ್ಡ್ R1, ದಿಸ್ ಇಸ್ ಕಾಲ್ಡ್ R2. ಹೌದಾ? ಸೊ ಇಲ್ಲಿ ಇದನ್ನ ಏನ್ ಅನ್ನಕತ್ತಾರ್ರಿ ಅವ್ರು ಅಂದ್ರೆ ಗಾಳಿ ಮಾಧ್ಯಮ, ವಿರಳ ಮಾಧ್ಯಮ, ಇದು ಗಾಜು. ಹೌದಾ? ಸೊ ಇನ್ನ ಇದು ಏನದಲ್ರಿ, ಆಯತಾಕಾರದ ಗಾಜಿನ ಚಪ್ಪಡಿ, ಗಾಜಿನ ಚಪ್ಪಡಿ. ಓಕೆ, ಸೊ ಹಾಗಿದ್ರೆ ಪ್ರಶ್ನೆ ಏನು ಅಂತಂದ್ರೆ,
ಕೊಟ್ಟಿರುವ ಚಿತ್ರದಲ್ಲಿ R1 R2ಗಳ ಕೋನಗಳಲ್ಲಿ ಯಾವ ಕೋನವು ದೊಡ್ಡದಾಗಿದೆ? R1 ಕೋನ ಅಂತ ಒಂದದ, R2 ಕೋನ ಅಂತ ಒಂದದ. ಪ್ರಶ್ನೆ ಏನಂತಂದ್ರೆ ಇವುಗಳಲ್ಲಿ ಯಾವುದು ದೊಡ್ಡದು ಅಂತ ಕೇಳ್ಯಾರ. ನಿಮಗೆ ಒಂದು ನೆನ್ಪಿಟ್ಕೊಳ್ರಿ, ಏನಪ್ಪ ಅಂತಂದ್ರೆ ಈ ಒಂದು ಏನು ಕಾನ್ಸೆಪ್ಟ್ ಐತಲ್ಲ, ನಮ್ಮ ವರ್ಣಮಯ ಜಗತ್ತು, ಮಾನವನ ಕಣ್ಣು ಮತ್ತು ನಮ್ಮ ವರ್ಣಮಯ ಜಗತ್ತು ಅದರಲ್ಲೂ ಕೂಡ ಬರುತ್ತೆ. ಹಾಗೇನೆ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನದಲ್ಲೂ ಕೂಡ ಬರುತ್ತೆ. ನನ್ನ ಪ್ರಶ್ನೆ ಏನಂದ್ರೆ, ಯಾವಾಗ ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸುವಾಗ, ಅದು ಹಾದು ಹೋಗುವಾಗ ಏನ್ ಮಾಡುತ್ತೀರಿ? ತನ್ನ ದಿಕ್ಕನ್ನು ಯಾವುದು? ಬೆಳಕು ಏನದಲ್ಲ, ಅದು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಹೋಗುವಾಗ ತನ್ನ ದಿಕ್ಕನ್ನ ಏನ್ ಮಾಡುತ್ತಾ? ಬದಲಾವಣೆ ಮಾಡಿಕೊಡುತ್ತಾ. ಅದನ್ನು ನಾವೇನಂತ ಕರಿತೀವಿ? ವಕ್ರೀಭವನ ಅಂತ ಕರಿತೀವಿ. ಹೌದಾ? ಸೊ ಇಲ್ಲಿ ನಡೆದಿರೋದು ಕೂಡ ವಕ್ರೀಭವನ. ಆದ್ರೆ ಇಂಟ್ರೆಸ್ಟಿಂಗ್ ಏನಂದ್ರೆ, ಇಲ್ಲಿ ಎರಡು ಕೋನಗಳದಾವಲ್ಲ, ಈ ಕೋನಗಳಲ್ಲಿ ದೊಡ್ಡದು ಯಾವುದು ಅಂತಂದ್ರೆ ಇದೆ. ನೋ ಡೌಟ್, ಲ್ಯಾಟ್ರಲ್ ಡಿಸ್ಪ್ಲೇಸ್ಮೆಂಟ್ ಅನ್ನ ನಾವು ನೋಡಿದಾಗ, ಸ್ಥಾನ ಪಲ್ಲಟವನ್ನು ನೋಡಿದಾಗ ಇಲ್ಲಿ R2 ಏನಾಗುತ್ತೆ? ದೊಡ್ಡದಾಗಿ ಕಾಣಿಸುತ್ತೆ. ಯಾಕೆ ಕಾಣಿಸುತ್ತೆ ಅಂತಂದ್ರೆ, ಯಾವಾಗಲೂ ನೆನ್ಪಿಟ್ಕೋ, ಬೆಳಕು ಅದಲ್ಲ, ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಬಂತ, ಮತ್ತು ಅಲ್ಲಿ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಹೋಗುವಾಗ ಇದು ಲಂಬ ಅಂತ ಕರಿತೀವಿ ನಾವು ಈ ರೇಖೆಯನ್ನ. ಈ ಲಂಬದಿಂದ ಏನಾಗತ್ತೈತಿ? ಅದು ಜಾಸ್ತಿ ಎಕ್ಸ್ಟೆಂಡ್ ಆಗತೈತಿ, ಅಂದ್ರೆ ಮುಂದೆ ಹಿಂಗ್ ಹೊಂಟೈತಿ. ಅದಕ್ಕೋಸ್ಕರ ಇಲ್ಲಿ ನಾವು ನೋಡಬಹುದಾದಂತ ವಿಷಯ ಏನಂದ್ರೆ, R2 ಅನ್ನೋದು ಏನದಲ್ಲ ಕೋನ, ಇದು R1 ಕೋನಕ್ಕಿಂತ ಏನಾಗಿರುತ್ತೆ? ದೊಡ್ಡದಾಗಿರುತ್ತೆ. ತಿಳಿತಾ? ಸೊ ಇದು ಆಪ್ಷನ್, ಇದಕ್ಕೆ ಆನ್ಸರ್ ಆಗುತ್ತೆ. ಸೊ ಆನ್ಸರ್ ಏನ್ರಿ ಅಂದ್ರೆ, R1 ಮತ್ತು R2 ಅನ್ನು ಕಂಪೇರ್ ಮಾಡಿದಾಗ R2 ಏನಾಗುತ್ತ್ರಿ? ದೊಡ್ಡ ಕೋನ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಹೋಗೋಣ. ಎಸ್, ಬೆಳಕು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಪ್ರವೇಶಿಸುವಾಗ, ಇದನ್ನ ನೆನ್ಪಿಟ್ಕೊಳ್ಳಿ, ಇವೆರಡು ವರ್ಡ್ಸ್. ಸಾಂದ್ರ ಮಾಧ್ಯಮ ಅಂದ್ರೆ ಆ ಚಿತ್ರದೊಳಗೆ ಸಾಂದ್ರ ಮಾಧ್ಯಮ ಯಾವ್ದಾಗುತ್ತೆ ಹೇಳ್ರಿ ನೋಡೋಣ. ಗಾಜು ಏನದಲ್ಲ, ಅದು ಸಾಂದ್ರ ಮಾಧ್ಯಮ ಆಗುತ್ತೆ. ಓಕೆ, ಸಾಂದ್ರ ಮಾಧ್ಯಮ ಯಾವ್ದಾಗುತ್ತೆ? ಗಾಜಾಗುತ್ತೆ. ಇನ್ನ ಗಾಳಿ ಅಂತ ಏನದಲ್ಲ, ಅದು ಏನಾಗುತ್ತೆ? ವಿರಳ ಮಾಧ್ಯಮ ಆಗುತ್ತೆ. ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್. ಇದ್ರ ಮೇಲೆ ಬೇರೆ ಬೇರೆ ತರನು ಪ್ರಶ್ನೆ ಕೇಳ್ತಾರೆ. ಗಾಜು ಏನದಲ್ಲ, ಅದು ಸಾಂದ್ರ ಮಾಧ್ಯಮ. ಗಾಳಿ ಏನದಲ್ಲ, ಅದು ವಿರಳ ಮಾಧ್ಯಮ. ಇಲ್ಲಿ ಅವ್ರು ಏನ್ ಹೇಳಾಕತ್ತಾರಂದ್ರೆ, ಬೆಳಕು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಪ್ರವೇಶಿಸುವಾಗ, ಸಾಂದ್ರ ಇಲ್ಲಿಂದ ಇಲ್ಲಿ ಬರುವಾಗ, ಓಕೆ, ಅವಾಗ ಏನಾಗುತ್ತೆ? ಬೆಳಕದಲ್ರಿ, ಲಂಬದಿಂದ ಏನಾಗುತ್ತೆ? ದೂರಕ್ಕೆ ಚಲಿಸುತ್ತದೆ. ವೆರಿ ಇಂಟ್ರೆಸ್ಟಿಂಗ್ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಬೆಳಕು ಸಾಂದ್ರ ಮಾಧ್ಯಮದಿಂದ ಓಕೆ ವಿರಳ ಮಾಧ್ಯಮಕ್ಕೆ ಬರುವಾಗ ಅದು ಲಂಬ ಏನ್ ಹೇಳ್ತಿರ್ತೀವಲ್ಲ, ಆ ಲಂಬದಿಂದ ಏನಾಗುತ್ತೆ? ದೂರಕ್ಕೆ ಹೋಗುತ್ತೆ. ಅದೇ ಉಲ್ಟಾ ಅಂದ್ರೆ ಏನ್ ಹೇಳ್ರಿ? ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಏನಾದ್ರೂ ಬೆಳಕು ಬಂದ್ರೆ ಅವಾಗ ಏನಾಗುತ್ತ್ರಿ? ಲಂಬಕ್ಕೆ ಸಮೀಪ ಬರುತ್ತೆ. ಅವಾಗ ಕೋನ ಏನಾಗುತ್ತೆ? ಸಣ್ಣದಾಗುತ್ತೆ ಅಂತ ಬರೀ. ಓಕೆ, ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ನೋಡ್ರಿ. ಇದನ್ನ ದಯವಿಟ್ಟು ನೋಟ್ ಡೌನ್ ಮಾಡ್ಕೊಡ್ರಿ. ನಿಮ್ಮ ಎಕ್ಸಾಮಿಗೆ ಅಪ್ಲೈಡ್ ಕ್ವಶನ್ ಅಂತಾರಲ್ಲ, ಈ ಅಪ್ಲೈಡ್ ಕ್ವಶನ್ ಇದ್ರ ಮೇಲೆ ಬರುವ ಚಾನ್ಸ್ ಐತಿ. ಓಕೆನಾ? ಸಾಂದ್ರದಿಂದ ವಿರಳಕ್ಕೆ ಬಂದಾಗ ಬೆಳಕು ಏನಾಗುತ್ತೆ? ಲಂಬದಿಂದ ದೂರಕ್ಕೆ ಹೋಗುತ್ತೆ. ಅದೇ ವಿರಳದಿಂದ ಸಾಂದ್ರಕ್ಕೆ ಬಂದಾಗ ಬೆಳಕು ಲಂಬಕ್ಕೆ ಏನಾಗುತ್ತೆ? ಸಮೀಪಕ್ಕೆ ಬರುತ್ತೆ ಅಂತ ಬರೀಬೇಕು. ಓಕೆನಾ? ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನದು ಅಂದ್ರೆ, ನಿಮ್ಮ ಚಾಟ್ ಬಾಕ್ಸ್ ಅನ್ನ ನಾನು ಆಮೇಲೆ ನೋಡ್ತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ, ಡೋಂಟ್ ವರಿ. ಎಲ್ಲ ಹುಡುಗರಿಗೆ ಏನಂತಂದ್ರೆ
ಇದು ಒನ್ ವೇ ಕಮ್ಯುನಿಕೇಶನ್ನು, ಸರ್ ನಮ್ನೇನು ಗಮನಿಸ್ತಾ ಇಲ್ಲ ನೋಡ್ತಾ ಇಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿ ನಾವು ಎರಡು ಕೆಲಸ ಮಾಡ್ತಾ ಇದ್ದೀವಿ, ರೆಕಾರ್ಡಿಂಗು ಮಾಡ್ತಾ ಇದ್ದೀವಿ ಪ್ಲಸ್ ನಿಮಗೆ ಕ್ಲಾಸನ್ನು ತಗೋತಾ ಇದ್ದೀವಿ, ಸೊ ದ್ಯಾಟ್ ವಿ ಕ್ಯಾನ್ ಬ್ಯಾಲೆನ್ಸ್. ಹೌದಾ? ಅದಕ್ಕೋಸ್ಕರ ನೀವೈತಲ್ಲ ಏನೂ ನೋಡಾಕತ್ತಿಲ್ಲ, ನಮ್ಗೆ ಕಾಳಜಿ ಮಾಡಾಕತ್ತಿಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ನಿಮಗೆ ಕಾಳಜಿ ಇರೋದ್ರಿಂದ ನಾವು ಈ ಫ್ರೀ ಕ್ಲಾಸಸ್ ತೊಗೊಳಕತ್ತೀವಿ. ಹೌದಾ? ಸೊ ನಿಮ್ಗೆ ಏನ ಹಂಗಿತ್ತಂದ್ರೂ ಕೂಡ ನೀವು ನಮ್ಗೆ ಪರ್ಸ್ನಲಿ ಕೇಳಬಹುದು. ಓಕೆನಾ? ಆಮೇಲೆ ಮಾಡೋಣ, ರೈಟ್? ಸೊ ಹಾಗಿದ್ರೆ ನಿಮ್ಗೆ ಇನ್ನೊಂದು ವಿಷಯ ಹೇಳಿದ್ದೆ ನಾನು. ಏನದು ಅಂದ್ರೆ ವಿದ್ಯುತ್ ಶಕ್ತಿ ಚಾಪ್ಟರ್ದೊಳಗ ಈ ಪಾಠದ ಬಗ್ಗೆ ಒಂದು ವಿಡಿಯೋನು ಮಾಡಿದ್ದೆ ನಾನು. ಆವಾಗ ಏನ್ ಹೇಳಿದ್ದೆ ಅಂದ್ರೆ ಈ ಪಾಠದಲ್ಲಿ ಸಂಕೇತಗಳು ಬರ್ತಾವು ಅಂತ ಹೇಳಿದ್ದೆ. ಈ ಸಂಕೇತಗಳನ್ನ ನೀವು ಅದನ್ನು ಹೇಳಿದ್ದೆ, ಏನಂದ್ರೆ ಚಾಟ ಕೊಟ್ಟಾರ್ರಿ ಪುಸ್ತಕದಾಗ. ಆ ಚಾಟದೊಳಗ ಕೊಟ್ಟಂತ ಸಂಕೇತಗಳನ್ನ ನೀವು ಹಾಳೆಯೊಳಗೆ ಬರ್ಕೊಂಡು ನೀವು ಓದುವ ರೂಮ್ನೊಳಗೆ ಇಟ್ಕೋರಿ ಅಂತ ಹೇಳಿದ್ದೆ. ಯಾಕಂತಂದ್ರೆ ಇಲ್ಲೊಂದು ಪ್ರಶ್ನೆ ಕೇಳಾರ ನೋಡ್ರಿ. ಏನ್ ಕೇಳಾರ್ರಿ ಅಂದ್ರೆ ರಿಯೋಸ್ಟಾಟ್ ಅಂತ ಬರುತ್ತೆ. ಏನ್ ಬರುತ್ತ್ರಿ? ರಿಯೋಸ್ಟಾಟ್ ಅಂತ. ನೋಡ್ರಿ, ನೆನ್ಪಿಟ್ಕೊಡ್ರಿ, ಇಂಗ್ಲಿಷ್ ವರ್ಡ್ಸ್ ಗಳನ್ನು ಕೂಡ ನಾನು ಹೇಳಿದೀನಿ, ನೆನ್ಪಿಟ್ಕೋಬೇಕು. ಸರ್ ನಾವು ಕನ್ನಡ ಮೀಡಿಯಂ ರೀ, ಕನ್ನಡದಾಗ ಅಷ್ಟ ಕೇಳ್ತಾರ್ರಿ ಅಂತಲ್ಲ. ಕೆಲವು ವಿಜ್ಞಾನದ ಶಬ್ದಗಳು ಅದಾವಲ್ಲ, ಅವು ಇಂಗ್ಲಿಷ್ ನಲ್ಲಿ ಹೇಳಿದಾಗನೇ ಬಹಳ ಈಸಿಯಾಗಿ ತಿಳಿಯುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಆವೇಶಗಳು ಅಂತ ಕರಿತೀವಿ ನಾವು ಕನ್ನಡದೊಳಗೆ. ಇದು ಆವೇಶ ಅಂದ್ರೆ ಸಿಟ್ಟನ್ರಿ ಅಂತ ಬಂತಾರ ಹುಡುಗರು. ಅದನ್ನ ನಾನು ಇಂಗ್ಲಿಷ್ನಾಗ ಆವೇಶ ಅಂದ್ರೆ ಚಾರ್ಜಸ್ ಅಂತ ಕರಿತೀನಿ. ಅವಾಗ ಅವ್ರು ಪಟಕ್ಕನ ತಿಳಿದು ಬಿಡ್ತದೆ. ಅದಕ್ಕೆ ಇಂಗ್ಲಿಷ್ ವರ್ಡ್ಸ್ ಕನ್ನಡ ವರ್ಡ್ಸ್ ಎರಡೂ ನೆನ್ಪಿಟ್ಕೊಳ್ಳಿ. ಓಕೆ? ರಿಯೋಸ್ಟಾಟಿನ ಸಂಕೇತ ಕೆಳ, ಅದನ್ನ ಕನ್ನಡದಲ್ಲಿ ಬದಲಾಯಿಸಬಹುದಾದ ರೋಧ ಅಂತ ಕರೀತೀವಿ. ಸೊ ವೆರಿ ಸಿಂಪಲ್, ಈ ತರ ಮಾಡ್ಬೇಕ್ರಿ. ಇದ್ರ ಮೇಲೆ ಒಂದು ಏರೋ ಮಾರ್ಕ್ ಇಡಬೇಕು. ವೆರಿ ಸಿಂಪಲ್. ಹೌದಾ? ಇದ ಸಂಕೇತ. ಇನ್ನೊಂದು ಕೇಳಾರ. ಏನ್ ಕೇಳಾರ ಅಂದ್ರ ಸೇರ್ಪಡೆ ಇಲ್ಲದೆ, ವೆರಿ ಇಂಟ್ರೆಸ್ಟಿಂಗ್ ರೀ, ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಅದಲ್ಲ, ಅದು ಸೇರ್ಪಡೆ ಜಾಯಿಂಟ್ ಇಲ್ದನೆ ದಾಟೈತಿ ಅಂದ್ರೆ ಏನದರ ಅರ್ಥ? ಈ ತರ ಒಂದು ವೈರ್ ಐತಿ, ಇದ್ರ ಮೇಲೆ ಬಂದು ಈ ತರ ಆಗುತ್ತೆ. ದಿಸ್ ಇಸ್ ದ ಸಿಂಬಾಲ್. ಸೇರ್ಪಡೆ ಇಲ್ಲದೆ ದಾಟಿದ ತಂತಿ, ಇದೇ ಸಿಂಬಾಲ್ದೊಳಗೆ ಬಹಳ ಅದಾವ್ರಿ. ಈಗ ಇದನ್ನ ನೀನು ಒಂದು ಹಿಂಗನು ಕೊಡ್ತಾನೆ, ಏನಂದ್ರೆ ಈ ತರ ಕೊಟ್ಟನಂತ ಇಟ್ಕೋರಿ. ಎ ಲೆಟರ್ ಬರ್ನ್ ಅಂತ ಇಟ್ಕೋರಿ. ಇವು ಸಣ್ಣ ಈಸಿ ಇರ್ತಾವಲ್ಲ, ನಮ್ಮ ಹುಡುಗರು ಏನ್ ಮಾಡ್ತಾವು, ಇವು ಒಂದೆರಡು ಈಸಿ ಇದ್ದಿದ್ದು ಅಷ್ಟೇ ನೆನಪು ಬಾಯಾಟ ಹಾಕುದು. ಎ ಇದ್ರೆ ಮೀಟರ್ ಅನ್ನೋದ, ವಿ ಇತ್ತಂದ್ರ ವೋಲ್ಟ್ ಮೀಟರ್ ಅನ್ನೋದ. ಇವೊಂದ್ ಮೂರ ಹಿಂಗ ಬಲ್ಬ್ ಅದು ಒಂದು. ಇದೇನ್ಪಾ? ಮತ್ ನಿಂತ ಗಾಡಿ. ಇದು ಏನ್ಪಾ? ಮತ್ ನಿಂತ ಗಾಡಿ. ಹೌದಾ? ಹಂಗ ಆಗ್ಬಾರ್ದು. ಇದು ನೋಡ್ರಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ. ಮುಚ್ಚಿದ ಮತ್ತು ತೆರೆದ, ನೋಡ್ರಿ ಎಷ್ಟು ಇಂಟ್ರೆಸ್ಟಿಂಗ್ ಅದ. ಹೌದಾ? ಒಂದ್ ಸೆಕೆಂಡ್. ಇವು ಅಷ್ಟು ಬರ್ಬೇಕ್ರಿ. ಇವು ಸುಮ್ಮನೆ ಅಷ್ಟ ಬಯಾಟ ಹಾಕುದಲ್ಲ. ಇದಕ್ಕೆ ನೋಡ್ರಿ ಎಷ್ಟು ಡಿಫ್ರೆನ್ಸ್ ಐತಿ. ಹೌದಾ? ಇದ್ರದ್ದು ಲಿಸ್ಟ್ ಕೊಟ್ಟಾರಿ ಪುಸ್ತಕದಾಗ. ಅವುಗಳನ್ನೇ ನೀವು ಸರಿಯಾಗಿ ನೋಡಿದ್ರೆ 1 ಮಾರ್ಕ್ಸ್ ನಿಮಗೆ ಸಿಗುವ ಚಾನ್ಸ್ ಐತಿ. ಓಕೆನಾ? ನೆಕ್ಸ್ಟ್ 22 ಜನ ಮೆಸೇಜ್ ಹಾಕಿರಿ. ಓಕೆ, 22 ಜನರ ಮೆಸೇಜ್ಗಳನ್ನು ಓದುತ್ತೇನೆ. ಸ್ವಲ್ಪ ಶಾಂತಿ ಇರಲಿ. ಎಸ್, ಈಗ 2 ಅಂಕದ್ದು ಮುಗಿದು. ಇನ್ನ ನೆಕ್ಸ್ಟ್ ಏನಪ್ಪ ಅಂದ್ರೆ 3 ಮಾರ್ಕ್ಸಿನ 2 ಕೇಳಿದ್ದಾರೆ. ಏನ್ ಕೇಳಿದಾರೆ ಅಂದ್ರೆ ಇಲ್ಲೇ ಒಂದು ಚಿತ್ರ ಕೊಟ್ಟಿದ್ದಾರೆ. ನಾನು ಇದನ್ನು ಕೂಡ ಹೇಳಿದ್ದೆ, ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತಿನಲ್ಲಿ ಕಣ್ಣಿನ ದೋಷಗಳು ಡಿಸ್ಕಸ್ ಮಾಡುವಾಗ ಈ ಒಂದು ಕಾನ್ಸೆಪ್ಟ್ ಬಂದಿತ್ತು. ನೀವು ಎಷ್ಟು ಜನ ನೆನ್ಪಿಟ್ಟುಕೊಂಡಿದ್ದೀರೋ ಗೊತ್ತಿಲ್ಲ, ಬಟ್ ಇದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ರೀ. ಈ ತರ ಇಲ್ಲಿ ಕಿರಣಗಳು ಏನಾಗ್ತಾವಲ್ಲ, ಈ ತರ ಹೋಗಿ ರೈಟ್. ಸೊ ಇವು ಬೆಳಕಿನ ಕಿರಣಗಳು.
ಇದು ಕಣ್ಣುಗುಡ್ಡೆಯ ಒಳಗೆ ಮಸೂರದ ಮೂಲಕ ಹೋಗಿ ಏನಾಗ್ತಾವ್ರಿ, ಬೆಳಕಿನ ಕಿರಣಗಳು ಕೇಂದ್ರೀಕೃತಗೊಳ್ತಾವ. ನಾನು ಕಣ್ಣಿನ ಒಂದು ವಿಡಿಯೋನ ಮಾಡಿ, ಕಣ್ಣಿನ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ಕಣ್ಣಿನ ರಚನೆ, ಅದ್ರ ಬಗ್ಗೆ ಕಾರ್ಯಗಳು ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ಅದನ್ನ ಎಲ್ಲರೂ ಇನ್ನೊಂದ್ಸತಿ ನೋಡಿ ತಿಳ್ಕೊರಿ ಅಂತ ಹೇಳ್ತಾ, ಇಲ್ಲಿ ನಿಮ್ಗೆ ಗೊತ್ತಿರುವಂಗ ಇಲ್ಲೇನದಲ್ರಿ, ಈ ಭಾಗದೊಳಗೆ ಏನಿರ್ತದ್ರಿ ಅಂದ್ರೆ ರೆಟಿನಾ ಅಂತ ಇರ್ತದೆ. ಹೌದಾ? ಈ ರೆಟಿನಾದ ಮೇಲೆ ಇವೇನ್ ಬೆಳಕಿನ ಕಿರಣಗಳ ಕೇಂದ್ರೀಕೃತಗೊಳ್ತಾವಲ್ಲ, ಇದರಲ್ಲಿ ಪ್ರತಿಬಿಂಬ ಇರುತ್ತಲ್ಲ, ಅದು ಎಕ್ಸಾಕ್ಟ್ಲಿ ಏನಪ್ಪಾ ಅಂತಂದ್ರೆ ರೆಟಿನಾದ ಮೇಲೆನ ಬೀಳ್ಬೇಕು. ರೆಟಿನಾದ ಮುಂಚೆ ಅಂದ್ರೆ ಮುಂಭಾಗದಲ್ಲಿ ಬಿದ್ದಾಗಲೂ ಕೂಡ ಆ ವ್ಯಕ್ತಿಗೆ ಪ್ರತಿಬಿಂಬ ಕಾಣಲ್ಲ. ಅದೇ ರೀತಿ ಈ ರೆಟಿನಾದ ಹಿಂಭಾಗದಲ್ಲಿ ಅಂದ್ರೆ ಪೂರ್ತಿ ಹೊರಗಲ್ಲ, ಇದರಲ್ಲಿನ ಹಿಂಭಾಗದೊಳಗೆ ಏನಾದರೂ ಪ್ರತಿಬಿಂಬ ಮೂಡಿದಾಗ ಅಲ್ಲಿಯೂ ಕೂಡ ಆ ಮನುಷ್ಯನಿಗೆ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣಲ್ಲ, ವಸ್ತುಗಳು ಕಾಣಂಗಿಲ್ಲ. ಇವುಗಳನ್ನ ನಾವು ಕಣ್ಣಿನ ದೋಷ ಅಂತ ಕರಿತೀವಿ. ಈ ಚಿತ್ರದೊಳಗ ಕೊಟ್ಟಿರೋ ಪ್ರಕಾರ ಒಂದು ಪ್ರತಿಬಿಂಬ ಅದಲ್ಲ, ರೆಟಿನಾದ ಮುಂಚೆನೆ ಅಂದ್ರೆ ಇಲ್ಲೇನ ಏನಾಗೈತಿ, ಪ್ರತಿಬಿಂಬ ಉಂಟಾಗೈತಿ. ಹಾಗಾದ್ರೆ ಇದನ್ನ ನಾವು ಯಾವ ದೋಷ ಅಂತ ಕರಿತೀವಿ ಅಂದ್ರೆ ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ. ಯಾವ ದೋಷ ಅಂತೀವ್ರಿ? ಸಮೀಪ ದೃಷ್ಟಿ ದೋಷ ಅಂತೀವಿ. ಇದನ್ನ ನಾವು ನಿಮ್ನ ಮಸೂರವನ್ನ ಬಳಸಿ ಏನ್ ಮಾಡಬಹುದು, ದೋಷವನ್ನ ಪರಿಹರಿಸಬಹುದು. ಇನ್ನ ಎಕ್ಸಾಮ್ದಾಗ ನೋಡ್ರಿ, ಇದ ಕ್ವಶನ್ ಹೆಂಗ್ ಮಾಡ್ತಾರ ಗೊತ್ತನ್ರಿ, ಉಲ್ಟಾನು ಕೇಳೋ ಚಾನ್ಸ್ ಇರ್ತದೆ. ಉಲ್ಟಾ ಅಂದ್ರೆ ಹೆಂಗ, ಸಮೀಪ ದೃಷ್ಟಿ ಇರುವ, ಓಕೆ, ಪ್ರಶ್ನೆ ಹೆಂಗ್ ಕೇಳ್ತಾರ ನೋಡ್ರಿ, ಟ್ವಿಸ್ಟ್ ಹೆಂಗ್ ಮಾಡ್ತಾರಂದ್ರೆ, ಸಮೀಪ ದೃಷ್ಟಿ ಇರುವ ವ್ಯಕ್ತಿಯ ಕಣ್ಣಿನಲ್ಲಿ ಪ್ರತಿಬಿಂಬ ಉಂಟಾಗುವ ರೇಖಾಚಿತ್ರವನ್ನು ನೋಡ್ರಿ. ಕ್ವಶನ್ ಸೇಮ್ ಇದ ಆನ್ಸರ್, ಬಟ್ ಕ್ವಶನ್ ಏನ ಡಿಫ್ರೆಂಟ್ ಇರ್ತದೆ. ರೇಖಾಚಿತ್ರವನ್ನು ತೆಗೆಯಿರಿ ಹಾಗೂ ಆ ಸಮಸ್ಯೆಗೆ ಪರಿಹಾರವನ್ನು ತಿಳಿಸಿ ಅಂತ ಕೇಳ್ತಾರೆ. ನೋಡ್ರಿ, ಎರಡು ಕ್ವಶನ್ಸ್ ಗಳನ್ನ ನಾವು ಇಲ್ಲೇ ಮಾಡಿದ್ವಿ. ಒಂದೇದು ಏನ್ ಮಾಡ್ತಾರ, ಚಿತ್ರ ಕೊಡ್ತಾರ, ಚಿತ್ರವನ್ನ ಕೊಟ್ಟು ಅದು ಯಾವ ಸಮಸ್ಯೆ ಅಂತ ಕೇಳ್ತಾರ, ಅದಕ್ಕೆ ಪರಿಹಾರ ಕೇಳ್ತಾರ. ಇದು ಒಂದೇದು. ಎರಡನೇದೇನಪ್ಪಾ ಅಂತಂದ್ರ, ಮೊದಲ ದೋಷವನ್ನ ಕೊಡ್ತಾರ, ದೋಷವನ್ನ ಕೊಟ್ಟು ಆ ದೋಷಕ್ಕೆ ಸಂಬಂಧಪಟ್ಟ ಚಿತ್ರವನ್ನ ತೆಗೆಯಿರಿ ಹಾಗೂ ಅದಕ್ಕೆ ಸಂಬಂಧಪಟ್ಟ ಪರಿಹಾರವನ್ನ ಬರೆಯಿರಿ ಅಂತ ಕೇಳ್ತಾರೆ. ಈ ಎರಡು ಚಾನ್ಸಸ್ಗಳದು. ಓಕೆ, ಇದನ್ನ ಲಕ್ಷ್ಯ ಕೊಟ್ಟು ತಿಳ್ಕೊಬೇಕು. ಓಕೆ, ಸೊ ಇದು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತಂತದಲ್ಲ, ಆ ಪಾಠದೊಳಗೆ ಬಂದಿದೆ. SS ಕ್ವಶನ್ ಪೇಪರ್ ಬಿಡಿಸ್ರಿ ಸರ್. ನಾನು ಸೈನ್ಸ್ ಸರ್ ಹ್ಯಾಪಿ ಸಮ್. ಓಕೆ, ಎಲ್ಲವನ್ನು ನೋಡ್ತಾ ಇದ್ದೀನಿ. ಒಂದೇ ನಿಮಿಷ. ತುಂಬಾ ಜನ ಆನ್ಸರ್ಸ್ಗಳನ್ನು ಕೂಡ ಮಾಡ್ತಾ ಇದ್ದೀರಿ. ವೆರಿ ನೈಸ್ ಸರ್. ನೀವು ಆನ್ಲೈನ್ ಕ್ಲಾಸಲ್ಲಿ ಏನೇನು ಹೇಳ್ತೀರಾ? ನಾವು ಮೊದಲೇದು ಕೆಲವು ಟಾಪಿಕ್ಸ್ಗಳು, ಇಂಪಾರ್ಟೆಂಟ್ ಟಾಪಿಕ್ಸ್ ಅದಾವಲ್ಲ, ಅವನ್ನೆಲ್ಲ ಕವರ್ ಮಾಡೀವಿ. ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಬಿಡಿಸಿದ್ದೀವಿ. ಮ್ಯಾಥಮೆಟಿಕ್ಸು, ಸೈನ್ಸು, ಇಂಗ್ಲೀಷ್ ಅಂತೇಳಿ. ಈಗೂ ಕೂಡ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ ಏನು ಮುಗಿದದಲ್ಲ ಒಂದೇದ್ದು, ಅದರ ಕೀ ಆನ್ಸರ್ಸ್ಗಳನ್ನು ಚರ್ಚೆ ಮಾಡಕತ್ತೀವಿ. ಓಕೆ ಅಭಿಷೇಕ್, ನೆಕ್ಸ್ಟ್ ಆನ್ಸರ್ಗಳನ್ನು ಮಾಡಿದಿರಿ. ವೆರಿ ಗುಡ್, ವೆರಿ ಗುಡ್. ಎಸ್, R2 ವೆರಿ ಗುಡ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾಕಂದರೆ ನಿಮ್ಮ ಕ್ಲಾಸಿಂದ ತುಂಬ ಹೆಲ್ಪ್ ಆಗ್ತಿದೆ. ಓ ಮೈ ಗಾಡ್, ಥ್ಯಾಂಕ್ ಯು ಸರ್. ನನಗೆ ವಿಜ್ಞಾನ ತುಂಬ ಕಠಿಣ ಅನಿಸುತ್ತೆ, ಹೇಗೆ ಓದೋದು ಸರ್? ಗಂಗಾ, ಡೋಂಟ್ ವರಿ, ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋನ ಮಾಡಿ ಕಳಿಸ್ತೀನಿ. ಓಕೆನಾ? ಸರ್ ನನಗೆ ವಿಜ್ಞಾನ ತುಂಬ ಕಠಿಣ ಅನಿಸುತ್ತೆ, ಹೇಗೆ ಓದೋದು? ಡೋಂಟ್ ವರಿ, ನಾನು ಹೇಳ್ತೀನಿ. ನೀವು ಸೈನ್ಸ್ ಅಷ್ಟೇ ಹೇಳ್ತೀರಾ ಸರ್ ಈ ಆನ್ಲೈನ್ ಕ್ಲಾಸಲ್ಲಿ? ಏನು? ಹಾಂ, ಎಸ್, ನಾನು ಸೈನ್ಸ್ ತೊಗೋತೀನಿ. ಓಕೆ, ಫೈನ್. ನಿಮ್ಮೆಲ್ಲ ಮೆಸೇಜು ಓದಿದೆ. ಈಗ ಮತ್ತೆ ಹೊಳ್ಳಿ ನೋಡೋಣ, ಕ್ಲಾಸಿಗೆ ಬರೋಣ. ಸೊ ಇದು ಏನಪ್ಪಾ ಅಂದ್ರೆ ಕಣ್ಣಿನ ದೋಷದ ಬಗ್ಗೆ ಆಯ್ತು. ಇನ್ನು ನೆಕ್ಸ್ಟ್ ಕ್ವಶನ್, ನಾನು ಇದನ್ನು ಹೇಳಿದ್ದೆ, ಎಷ್ಟು ಜನ ನೀವು ಸೀರಿಯಸ್ ಆಗಿ ತೊಗೊಂಡು ವರ್ಕ್ ಮಾಡಿದಿರೋ ಐ ಡೋಂಟ್ ನೋ, ಬಟ್ ನಾನು ಹೇಳಿದ್ದೆ ಏನಂದ್ರೆ ಭೌತಶಾಸ್ತ್ರದೊಳಗೆ ಎರಡು ಟಾಪಿಕ್ಸ್ ಅದ. ಯಾವುವು? ವಿದ್ಯುತ್ ಶಕ್ತಿ ಮತ್ತು ಬೆಳಕು.
ಇವು ಎರಡು ಪಾಠದೊಳಗನೆ ಸಮಸ್ಯೆಗಳನ್ನ ಕೇಳ್ತಾರ ಅಂತ ಹೇಳಿದ್ದೆ. ಇಲ್ಲಿ ಒಂದು ಸಮಸ್ಯೆ ಕೊಟ್ಟ, ಏನಂತಂದ್ರೆ ಇಲ್ಲಿ ನೋಡಿ, ಈ ಡಯಾಗ್ರಾಮ್ ನೋಡಾತಿರಲ್ಲ, ಈ ಡಯಾಗ್ರಾಮ್ ಅನ್ನು ಅಬ್ಸರ್ವ್ ಮಾಡಿದ್ರಿ ಅಂದ್ರೆ, ಇನ್ನೂ ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ. ಈ ಡಯಾಗ್ರಾಮ್ ಅನ್ನು ಅಬ್ಸರ್ವ್ ಮಾಡಿದ್ರಿ ಅಂದ್ರೆ ಇಲ್ಲಿದಾವಲ್ರಿ R1 R2 R3 R4 R5 R6 ಅಂತದವಲ್ಲ, ಇವು ರೋಧಗಳು ಅಂತ ಕರಿತೀವಿ ನಾವು. ಹೌದಾ? ರೋಧಗಳನ್ನ ನಿಮ್ಗೆ ಗೊತ್ತಿರುವಂಗ ಎರಡು ರೀತಿ ಜೋಡಿಸ್ತೀವಿ, ಸರಣಿ ಕ್ರಮದೊಳಗ ಮತ್ತು ಸಮಾಂತರವಾಗಿ. ಸರಣಿ ಕ್ರಮದೊಳಗ ಮತ್ತು ಸಮಾಂತರ. ಹಾಗಾದ್ರೆ ಸರಣಿ ಕ್ರಮದಲ್ಲಿ ಇದ್ದಾಗ ರೋಧಗಳು ಒಟ್ಟು ರೋಧವನ್ನ ಕಂಡುಹಿಡಿಬೇಕಂದ್ರೆ, ಹೌದಾ, ರೆಸಿಸ್ಟರ್ಸ್ ಇನ್ ಸೀರೀಸ್ ಅಂತ ಕರಿತೀವಿ ನಾವು. ಅವಾಗ ಏನ್ ಮಾಡ್ತೀವಿ, R1 ಪ್ಲಸ್ R2 ಪ್ಲಸ್ R3 ಹಿಂಗ್ ಮಾಡ್ತೀವಿ. ಅದೇ ಸಮಾಂತರದಲ್ಲಿ ಇದ್ದಾಗ ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ 1/R1 ಪ್ಲಸ್ 1/R2 ಪ್ಲಸ್ 1/R3, ಈ ಎರಡು ಸಮೀಕರಣಗಳ ಆಧಾರದ ಮೇಲೆನೆ ನಾವು ಈ ಪ್ರಶ್ನೆಯನ್ನ ಬಿಡಿಸ್ಬೇಕು. ಹೇಗೆ ಬಿಡಿಸ್ಬೇಕು ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ, ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನೇನು ಹೆಚ್ಚಿನ ಇದನ್ನ ಹೇಳ್ತಾ ಇಲ್ಲ, ಹೇಗೆ ಬಿಡಿಸ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿ ಇವೆಲ್ಲ ರೆಜಿಸ್ಟರ್ಸ್ ಗಳನ್ನ ಅಂದ್ರೆ ರೋಧಗಳನ್ನ 1 by 1 ಬರ್ಕೊಂಡ್ರೆ R1 ಇಸ್ ಈಕ್ವಲ್ ಟು ಎಷ್ಟದ, 15 ಅದ. R2 ಇಸ್ ಈಕ್ವಲ್ ಟು 5 ಅದ. ಹೌದಾ? R3 ಇಸ್ ಈಕ್ವಲ್ ಟು 5 ಅದ. ಮೊದಲು ಇವು ಮೂರನ್ನು ತಗೊಂಡ್ರೆ ಅಂತ ಇಟ್ಕೋರಿ. ಅವಾಗ ಇವನ್ನ ಆಡ್ ಮಾಡಿದ್ರೆ 15 5 20 25 ಬಂತು. ಇದು ಮೂರರದಷ್ಟೇ ಇದೆ. ಇನ್ನು ಅದರ ನೆಕ್ಸ್ಟ್ R4 ಮತ್ತು R5 ರೋಧಕಗಳನ್ನು ಕೂಡ R4 ಮತ್ತು R5 ಅದಾವಲ್ಲ, ಅವು ಕೂಡ ಸರಣಿ ಒಳಗದಾವು. ಅವನು ಆಡ್ ಮಾಡಿದ್ರೆ R4 ಎಷ್ಟು ಅದ ರೀ ಅಂತಂದ್ರೆ 20 ಅದ. R5 ಅದಲ್ಲ, ಅದು ಎಷ್ಟದ ಅಂತಂದ್ರೆ 30 ಅದ. ಓಕೆ, ಸೊ 20 ಪ್ಲಸ್ 30 ಎಷ್ಟಾತ್ರಿ, 50 ಆಯ್ತು. ಇನ್ನು ವೆರಿ ಇಂಟ್ರೆಸ್ಟಿಂಗ್ ಏನಂದ್ರೆ, ಇದು ಭಾರಿ ಇಂಪಾರ್ಟೆಂಟ್ ಪಾಯಿಂಟ್ ಸರ್. ಇವನ್ನೆಲ್ಲ ಸೇರಿಸಿಬಿಟ್ರಿ ಸರ್, ಇದು 50 ಪ್ಲಸ್ 25 ಆದ್ರೆ 75. ಹೌದಾ? ಒಟ್ಟು ರೋಧ 75 ರೀ ಅಂತ ಬರೆದಿಟ್ಬಿಡ್ತೀರಿ ಹುಡುಗರು. ನಿಮ್ಗೆ ಏನ್ ಅನ್ಸುತ್ತೆ, ಇದು ಕರೆಕ್ಟ್ ಅಲ್ರಿ ಅನ್ಸುತ್ತೆ. ಆದ್ರೆ ನೀವು ಏನ್ ತಿಳ್ಕೊಬೇಕಂತಂದ್ರ, ಇಲ್ಲಿರುವಂತಹ ಇವೇನದಾವಲ್ಲ ಇವೆಲ್ಲವುಗಳು ಕೂಡ ಸರಣಿಯಲ್ಲಿ ಅದಾವು. ಆದ್ರೆ ಇದನ್ನ ಗಮನಿಸಿದ್ರೆ ಮತ್ತಲ್ಲಿ ಏನೈತಿ, ಸಮಾಂತರ ಐತಿ. ಎರಡೂ ಜೋಡಣೆಗಳದಾವ ಇದ್ರೊಳಗ, ಸರಣಿ ಜೋಡಣೆನೂ ಅದ, ಸಮಾಂತರ ಜೋಡಣೆನೂ ಅದ. ಅದಕ್ಕೆ ಇಲ್ಲಿ ಅವ್ರು ಏನ್ ಮಾಡ್ತಾರ್ರಿ ಅಂದ್ರೆ ಒಟ್ಟು ರೋಧ ಅಂತ ತಗೊಂಡಾಗ, ಓಕೆ, 1/Rp, ಅವಾಗ ಏನಾಗುತ್ತಂದ್ರೆ 1/25 ಪ್ಲಸ್ 1/50, ಸಾರಿ 1/50. ಇದು ಗೊತ್ತಾದದಲ್ಲ, 25 R1 R2 R3 ಇದು, R4 R5 ಅಂತ 50 ಬಂತು. ಪ್ಲಸ್ ಇಲ್ಲಿ ಕೆಳಗಡೆದ್ದು ನಾವು ನೋಡಿದಾಗ ಮತ್ತೆ ಏನಾಗುತ್ತೆ ಅಂದ್ರೆ 1/25 ಅದ ಇದು. ಹೌದಾ? ಸೊ 1/25. ಅವಾಗ ಏನ್ ಮಾಡಬೇಕು, ಇವುಗಳ ಲಸಾವನ್ನ ತೆಗೆದು ನೀನು ಸಿಂಪ್ಲಿಫೈ ಮಾಡಿದಾಗ 5/50 ಬರ್ತದೆ. 5/15 ಮತ್ತೆ ಸಿಂಪ್ಲೆಸ್ಟ್ ಫಾರ್ಮ್ ನ ಬರೆದಾಗ ಏನಾಗುತ್ತೆ ಅಂದ್ರೆ 5 1s 5, 5 times 1/10 ಬರುತ್ತೆ. ಅವಾಗ ನಿನಗೆ ಕೊನೆಯ ಆನ್ಸರ್ ಸಿಗುತ್ತೆ. ಓಕೆನಾ? ಸೊ ಒಂದಂತೂ ಫಿಕ್ಸ್, ಏನಂತಂದ್ರೆ ಮಿನಿಮಮ್ ರೀ 3 ಮಾರ್ಕ್ಸಿಗೆ ಎಲೆಕ್ಟ್ರಿಸಿಟಿ ಮೇಲೆ ಅಂದ್ರೆ ವಿದ್ಯುತ್ ಶಕ್ತಿಯ ಮೇಲೆ ಇಲ್ಲ ಬೆಳಕು ಚಾಪ್ಟರ್ ಮೇಲೆ ಒಂದಾದ್ರೂ ಒಂದು ಲೆಕ್ಕ ಫಿಕ್ಸ್ ಇರುತ್ತಾ, ಇದನ್ನ ತಲೆಯಾಗ ಇಟ್ಕೊಂಡ್ಬಿಟ್ರಿ. ಒಂದಾದ್ರೂ ಒಂದು ಲೆಕ್ಕ ಏನಿರ್ತದೆ ಹೇಳ್ರಿ, ಫಿಕ್ಸ್ ಇರ್ತತಿ. ಓಕೆನಾ? ಸೊ ಹಾಗಿದ್ರೆ ಟೋಟಲ್ ಅದರದ್ದು ಇಲ್ಲಿ ಕೊಟ್ಟಾರ ನೋಡ್ರಿ, ಟೋಟಲ್ ಅದು ಎಷ್ಟಾಗುತ್ತ್ರಿ, 10 Ohm ಆಗುತ್ತೆ. ಬಿಕಾಸ್ 50/5 ಅಂದ್ರೆ ಅದನ್ನ ಡಿವೈಡ್ ಮಾಡಿದಾಗ 10 Ohm ಬರುತ್ತೆ. ಓಕೆ, ಇನ್ನ ನೆಕ್ಸ್ಟ್ ಪ್ರಶ್ನೆ, ಕಾಂತೀಯ ಬಲರೇಖೆಗಳು, ಮ್ಯಾಗ್ನೆಟಿಕ್, ರೈಟ್, ಕಾಂತೀಯ ಬಲರೇಖೆಗಳಂತ ಬರ್ತವೆ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೀವಿ. ಹೌದಾ?
ಕನ್ನಡದ ಪ್ರೀತಿಗೋಸ್ಕರ ನಾ ಕನ್ನಡದೊಳಗೆ ಹೇಳತ್ತೀನಿ. ನಾನು ಈ ಇಂಗ್ಲೀಷ್ ವರ್ಡ್ಸ್ಗಳು ಇದಾಗ್ತಾವೆ, ಈಸಿಯಾಗಿ ಬರ್ತಾವೆ. ಇವು ಒಮ್ಮೊಮ್ಮೆ ಕನ್ನಡ ವರ್ಡ್ಸ್ಗಳು ನನಗೆ ಇದಾಗಿಲ್ಲ. ಇರಲಿ. ಏನಂತಂದ್ರೆ ಕಾಂತೀಯ ಬಲರೇಖೆಗಳ 4 ಲಕ್ಷಣಗಳನ್ನು ಕೇಳಾರ. ವೆರಿ ಸಿಂಪಲ್. ಒಂದು ಎನ್ ಮತ್ತು ಎಸ್ ಅಂತ ತಗೊಂಡಂತ ಇಟ್ಕೊಂಡು ಇದ್ರ ಸುತ್ತಲೂ ಐತಲ್ರಿ, ಹೀಗೆ ಕಾಂತೀಯ ಬಲರೇಖೆಗಳನ್ನು ನಾವು ನೋಡ್ಬೋದು. ಹೌದಾ? ಈ ತರದ ಕಾಂತೀಯ ಬಲರೇಖೆಗಳು ಇರ್ತಾವೆ. ಏನ್ ಹೇಳ್ತಾವ ಅದ್ರ ಗುಣಲಕ್ಷಣಗಳೇನು? ಮೊದಲೇದ ಇವುಗಳನ್ನ ಅಬ್ಸರ್ವ್ ಮಾಡಿದ್ರೆ, 1 by 1 ಅಬ್ಸರ್ವ್ ಮಾಡಿದ್ರೆ, ಇವು ಯಾವುದೇ ಕಾರಣಕ್ಕೂ ಛೇದಿಸುವುದಿಲ್ಲ. ಇದು ಒಂದನೇದು. ಇವು ಪರಸ್ಪರ ಏನ್ ಮಾಡಂಗಿಲ್ರಿ, ಛೇದಿಸುವುದಿಲ್ಲ. ಇದು 1ನೇ ಪಾಯಿಂಟ್. ಅದನ್ನ ಕೊಟ್ಟಾರೆ. 2ನೇ ಪಾಯಿಂಟ್ ಏನಂದ್ರ ಬಲರೇಖೆಗಳ ಸಾಂದ್ರತೆ ಐತಲ್ಲ, ಧ್ರುವಗಳಲ್ಲಿ, ಇದು ಧ್ರುವ, ಇಲ್ಲಿ ಧ್ರುವಗಳಲ್ಲಿ ಏನಿರ್ತದೆ ಅಂದ್ರೆ ಸಾಂದ್ರತೆ ಅದಲ್ಲ, ಅದು ಏನಾಗಿರುತ್ತೆ ಅಂದ್ರೆ ಜಾಸ್ತಿ ಇರುತ್ತೆ. 2ನೇ ಪಾಯಿಂಟ್. 3ನೇ ಪಾಯಿಂಟ್ ಏನಂದ್ರೆ ಇವು ಆವೃತ ಜಾಲಗಳಾಗಿವೆ. ಸರ್ಕ್ಯುಲರ್ ಕರ್ವ್ ತರ ಕಾಣದ ನೋಡ್ರಿ, ಆವೃತ ಜಾಲಗಳ ಹಾಗೆ ಕಾಣಿಸ್ತಾವು. ಇನ್ನು ಮತ್ತೊಂದು ಏನಂದ್ರೆ ಇವು ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದೆಡೆಗೆ ಏನಾಗ್ತಾವ್ರಿ, ಒಳಭಾಗದಲ್ಲಿ ಏನಿರ್ತಾವು, ಕಾಂತೀಯ ಬಲರೇಖೆಗಳು ಇರ್ತಾವು. ಇನ್ನ ಉತ್ತರ ಧ್ರುವದಿಂದ ಏನಾಗ್ತಾವು, ಉತ್ಸರ್ಜಿತಗೊಂಡು ದಕ್ಷಿಣ ಧ್ರುವದಲ್ಲಿ ಏನಾಗ್ತಾವು, ವಿಲೀನಗೊಳ್ತಾವು. ಇವು ಏನಪ್ಪಾ ಅಂತಂದ್ರೆ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು. ಓಕೆ, ಇದರೊಳಗ ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಯೋಗ ಬರುತ್ತೆ. ಹೌದಾ? ಪ್ರಯೋಗ ಇಂಪಾರ್ಟೆಂಟ್. ಮತ್ತ ಏನಪ್ಪಾ ಅಂತಂದ್ರೆ ಸೊಲೆನೈಡ್ ಅನ್ನೋದು ಏನದಲ್ಲ, ಆ ಚಿತ್ರನೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನ ಮತ್ತ ಮುಂದಿನ ಪ್ರಶ್ನೆ ಕೇಳ್ಯಾರ 3 ಮಾರ್ಕ್ಸ್ ಇಂದ. ಏನಂತಂದ್ರೆ 3 ಮಾರ್ಕ್ಸ್ 2 ಮಾರ್ಕ್ಸ್ ಎಸ್ 2 ಮಾರ್ಕ್ಸ್. ಇನ್ನೊಂದು ಏನ್ ಕೇಳ್ಯಾರ್ರಿ ಅಂದ್ರೆ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ, ಅಂದ್ರೆ ಡೊಮ್ಯಾಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಕರೀತೀವಿ. ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆಯ ಕ್ರಮಗಳನ್ನ ತೆಗೆದುಕೊಳ್ಳಬೇಕು? ವೆರಿ ಸಿಂಪಲ್. ಫಸ್ಟ್ ಏನಂತಂದ್ರೆ ಅತ್ಯುತ್ತಮ ಗುಣಮಟ್ಟದ ವೈರ್ಗಳನ್ನ ಬಳಸಬೇಕು, ಉಪಕರಣಗಳನ್ನ ಬಳಸಬೇಕು. 1ನೇದು ಬಹಳ ಇಂಪಾರ್ಟೆಂಟ್. 2ನೇದು ಏನಪ್ಪಾ ಅಂತಂದ್ರೆ ಉತ್ತಮವಾದಂತಹ ಇದನ್ನಾಯ್ತು ಸಾಕೆಟ್ಗಳನ್ನ ಜೋಡಿಸಬಾರ್ದು. ಅಂದ್ರೆ ಈಗ ಒಂದ ಸ್ವಿಚ್ ಬೋರ್ಡಿಗೆ ಬಹಳ ಸಂಪರ್ಕಗಳನ್ನ ಕೊಡಬಾರ್ದು, ಕನೆಕ್ಷನ್ಸ್ ಗಳನ್ನ ಕೊಡಬಾರ್ದು. ಒಂದೇ ಇದಕ್ಕೆ. ನೆಕ್ಸ್ಟ್ ಇದು ಬಹಳ ಇಂಪಾರ್ಟೆಂಟ್. ಇವೆಲ್ಲ ಜನರಲಿ ವೆರಿ ಇಂಪಾರ್ಟೆಂಟ್. ಏನಂದ್ರೆ ತಂತಿಗಳಲ್ಲಿ ಸಜೀವ ತಂತಿ ಅಂತಿರುತ್ತೆ ಮತ್ತು ತಟಸ್ಥ ನ್ಯೂಟ್ರಲ್ ವೈರ್, ತಟಸ್ಥ ತಂತಿ ಅಂತಿರುತ್ತೆ. ಇವು ಎರಡು ಅದಾವಲ್ರಿ, ಪರಸ್ಪರ ಟಚ್ ಆಗಬಾರ್ದು, ಪರಸ್ಪರ ಸಂಪರ್ಕಕ್ಕೆ ಒಳಗಾಗು, ಒಂದ್ರ ಮೇಲೆ ಒಂದು ಬೀಳಬಾರ್ದು. ಬಿತ್ತು ಅಂದ್ರೆ ಅಲ್ಲಿ ಏನಾಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಋಸ್ವ ಮಂಡಲ ಅಂತ ಕರಿತೀವಿ ನಾವು, ಶಾರ್ಟ್ ಸರ್ಕ್ಯೂಟ್. ಅದ ಆಗಲ್ದಂಗೆ ನಾವು ತಡ್ಕೋಬೇಕು. ಅಂದ್ರೆ ಅದನ್ನ ಮುಂಜಾಗೃತ ಕ್ರಮವನ್ನ ತಗೋಬೇಕು. ಸೊ ಇಷ್ಟು ಆದ್ರೆ ಓವರ್ಲೋಡ್ ಅನ್ನ ನಾವು ತಪ್ಪಿಸ್ಬೋದು. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಂದ್ರೆ ನಮ್ಮ ಮನೆಯೊಳಗಡೆ ಫ್ಯೂಸ್ ಅಂತ ಏನಿರುತ್ತೆ, ಈ ಫ್ಯೂಸ್ ಕೂಡ ತುಂಬಾ ಕೆಲಸವನ್ನ ಮಾಡುತ್ತೆ. ಓಕೆನಾ? ಸೊ ಇಷ್ಟು ನಾವು ಮುಂಜಾಗೃತ ಕ್ರಮಗಳನ್ನ ತಗೋಬೇಕು. ಇನ್ನ ಎಕ್ಸಾಮ್ದಾಗ ಫ್ಯೂಸಿನ ಕೆಲಸನ ಕೇಳ್ತಾರೆ, ಇದರ ಕಾರ್ಯ ಏನು ಅಂತ. ವೆರಿ ಇಂಟ್ರೆಸ್ಟಿಂಗ್. ಏನಂದ್ರೆ ನೋಡ್ರಿ, ನಿಮ್ಮ ಮನೆಯೊಳಗೆ ಕನೆಕ್ಷನ್ಸ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಮೊದಲಿಗೆ ಫ್ಯೂಸ್ ದಿಂದಾನೇ ಎಲ್ಲಾ ಕನೆಕ್ಷನ್ಸ್ ಗಳು ಹೋಗಿರ್ತಾವೆ. ಈಗ ಕರೆಂಟ್ ಇನ್ ಕೇಸ್ ಜಾಸ್ತಿ ಒಮ್ಮಕ್ಲೆ ಬಂದ್ಬಿಡ್ತಂತ ಇಟ್ಕೋರಿ, ಅಥವಾ ಏನೋ ದೋಷ ಉಂಟಾತಂತ ಇಟ್ಕೋರಿ ವಿದ್ಯುತ್ ಪ್ರವಾಹದೊಳಗೆ ಏನೋ ದೋಷ ಆಯ್ತು. ಆ ದೋಷ ಆದಾಗ ಮೊದಲಿಗೆ ಆ ದೋಷ ಕಂಡು ಬರುದು ಎಲ್ರಿ, ಫ್ಯೂಸ್ ನೊಳಗೆ. ಇದರಲ್ಲಿ ಒಂದು ತಳ್ಳುವಾದ ತಂತಿ ಇರುತ್ತೆ. ಆ ತಂತಿ ಏನಾಗ್ಬಿಡುತ್ತೆ ಅಂದ್ರೆ ಅದರ ಕೆಪಾಸಿಟಿ ಎಷ್ಟಿರ್ತದಲ್ಲ ಅಷ್ಟನ್ನ ತಡ್ಕೊಳ್ಳುತ್ತೆ. ಜಾಸ್ತಿ ಆದಾಗ ಈ ತಂತಿ ಏನಾಗುತ್ತೆ, ಬ್ರೇಕ್ ಆಗ್ಬಿಡುತ್ತೆ. ಇದು ಬ್ರೇಕ್ ಆತಂದ್ರೆ ಇಲ್ಲಿ ಏನ್ ಕನೆಕ್ಷನ್ಸ್ ಕೊಟ್ಟಿರಲ್ಲ ಬೇರೆ ಬೇರೆ ಉಪಕರಣಗಳು, ಅವುಗಳಿಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ.
ಇದು ಒಂದು ಏನಪ್ಪಾ ಅಂದ್ರೆ ಸಾಧನ ಇದೊಂದು ಉಪಕರಣ ಇದೆ. ಇದರಿಂದ ಇಷ್ಟೆಲ್ಲ ಹೆಲ್ಪ್ ಇದೆ ಫ್ಯೂಸಿಂಗ್. ಓಕೆನಾ? ಸೊ ಇಷ್ಟು ವಿಷಯಗಳು ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ಹಾಗಿದ್ರೆ ಇವತ್ತು MCQ ಕ್ವಶನ್ಸು 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್ ಕ್ವಶನ್ಸ್ಗಳು ಇನ್ನೂ ಇವೆ. ಅವುಗಳನ್ನು ನಾವು ಮುಂದಿನ ಅವಧಿಯಲ್ಲಿ ಡಿಸ್ಕಸ್ ಮಾಡೋಣ. ಇದು ಇನ್ನೂ ಫಿಸಿಕ್ಸ್ನಲ್ಲಿ ಇನ್ನೊಂದು ಚೂರ್ ಅದ. ಫಿಸಿಕ್ಸನ್ನು ಕಂಪ್ಲೀಟ್ ಮಾಡಿ ನಾಳೆ ಮತ್ತೆ ಏನು ಮಾಡೋಣ, ಕೆಮಿಸ್ಟ್ರಿ ಪಾರ್ಟನ್ನು ನಾವು ತಗೊಳ್ಳೋಣಂತೆ. ಓಕೆನಾ? ಎಸ್ ವಿದ್ಯಾರ್ಥಿಗಳೇ, ಪ್ರಿಪ್ರೇಟರಿ ಎಕ್ಸಾಮ್ಸ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾವು. ಎಲ್ಲ ಪ್ರಿಪ್ರೇಟರಿ ಎಕ್ಸಾಮ್ಸ್ಗಳನ್ನು ಅಟೆಂಡ್ ಆಗ್ರಿ. ಅದರ ರಿಸಲ್ಟ್ಗಳನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ನೀವು ಎಲ್ಲೆಲ್ಲಿ ಇನ್ನೂ ಓದಬೇಕು ಅನ್ನೋ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಓಕೆನಾ? ಹಾಗಿದ್ರೆ ಮತ್ತೊಂದು ವಿಡಿಯೋದಲ್ಲಿ ಇದರ ಮುಂದುವರೆದ ಭಾಗವನ್ನು ನಾವು ಡಿಸ್ಕಸ್ ಮಾಡೋಣ. ಓಕೆ.